ನೋಡಿ, ಈ ವಿಚಾರದಲ್ಲಿ ಈಗ ಬಹಳ ಕ್ರೂಷಿಯಲ್ ಆಗಿ ಕಾಣಿಸಿಕೊಳ್ಳುವಂಥದ್ದು ಅಲ್ಲಿ ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ಕೂಡ ಲೆಕ್ಕ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಆ ವಿಶಾಲವಾಗಿರುವಂಥ ಪ್ರದೇಶದಲ್ಲಿ ಎಷ್ಟು ಉಗ್ರರು ಅನ್ನೋದು ಲೆಕ್ಕ ಇರ್ತಿರ್ಲಿಲ್ಲ. ಬಟ್ ಈಗ ಕೃತ್ಯ ಮಾಡೋದಕ್ಕಿಂತಲೂ ಮುಂಚಿತವಾಗಿಯೇ ಒಂದು ವಾರ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಕೇಳಿ ಬರ್ತಾ ಇದೆ. ಬೇರೆ ಏನೋ ಟಾರ್ಗೆಟ್ ಮಾಡಿದ್ರು, ಅದಾದ ನಂತರ ಇಲ್ಲಿಗೆ ಬಂದರು ಅಂತ ಹೇಳಿ. ಏನು ಟಾರ್ಗೆಟ್ ಮಾಡಿದ್ರು ಹಾಗಿದ್ದಾಗ? ಬಹಳ ಕ್ರೂಷಿಯಲ್ ಇದು. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಬಯಲಾಗ್ತಾ ಇದೆ ಈಗ. ರಕ್ತ ರಾಕ್ಷಸರ ಮಾಸ್ಟರ್ ಪ್ಲಾನ್ ವಾರಕ್ಕೂ ಮೊದಲೇ ಸಂಚನ ರೂಪಿಸಿದ್ರಂತೆ, ಬಳಿಕ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ ಟಾರ್ಗೆಟ್ ಅನ್ನ ಮಾಡಿದ್ದೇಕೆ ಉಗ್ರರು? ಕಾಶ್ಮೀರವನ್ನೇ ಉಗ್ರರು ಗುರಿಯಾಗಿಸಿದ್ದಾದ್ರೂ ಯಾಕೆ? ನಾಲ್ವರಷ್ಟೇ ಅಲ್ವಂತೆ, ನರಮೇಧದಲ್ಲಿದ್ದಾರೆ ಇನ್ನೂ ಹಲವರು. ಗಡಿಗೆ ಯುದ್ಧ ವಾಹನಗಳ ರವಾನೆ ಕೂಡ ಆಗ್ತಾ ಇದೆ. ನೋಡಿ, ಹಲವು ಬೆಳವಣಿಗೆಗಳು. ಟಾರ್ಗೆಟ್ ಇನ್ನೇನೋ ಮಾಡಿದ್ರು, ಇಲ್ಲಿ ಯಾವುದೋ ಟಾರ್ಗೆಟ್ ಮಾಡಿದ್ರು. ಎಷ್ಟು ಜನ ಉಗ್ರರಿದ್ರು ಅಂತಂದ್ರೆ ಬರೀ 4 ಅಲ್ಲ ಅಂತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರರಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ, ಈ ಸ್ಟೋರಿ ನೋಡಿ, ಎಲ್ಲವೂ ಗೊತ್ತಾಗುತ್ತೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಬಯಲಾಯಿತು. ರಕ್ತ ರಾಕ್ಷಸರ ಮಾಸ್ಟರ್ ಪ್ಲಾನ್, ವಾರಕ್ಕೂ ಮೊದಲೇ ಸಂಚು, ಬಳಿಕ ರಕ್ತದೋಕುಳಿ. ಪ್ರವಾಸಿಗರ ಸ್ವರ್ಗ, ನವವಿವಾಹಿತರ ಮೆಚ್ಚಿನ ತಾಣ, ಪ್ರೇಮಿಗಳ ಪ್ರೇಮ ಕಾಶ್ಮೀರದಲ್ಲಿ ಹಿಂದೂಗಳ ರಕ್ತ ಹರಿದು ಇವತ್ತಿಗೆ 10 ದಿನಗಳು ಕಳೆದಿದೆ. ಪಹಲ್ಗಾಮ್ ದಾಳಿಯ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿರೋ ಎನ್ಐಎ ಇನ್ವೆಸ್ಟಿಗೇಷನ್ ವೇಳೆ ಆಘಾತಕಾರಿ ಅಂಶಗಳು ಬಹಿರಂಗವಾಗ್ತಿದೆ. ಉಗ್ರರ ಮಾಸ್ಟರ್ ಪ್ಲಾನ್ ತನಿಖೆಯಲ್ಲಿ ರಿವೀಲ್ ಆಗ್ತಿದೆ. ಮೊದಲಿಗೆ ಪಹಲ್ಗಾಮ್ನಲ್ಲೇ ರಕ್ತದೋಕುಳಿ ಹರಿಸಬೇಕು ಅಂತ ಉಗ್ರರು ಪ್ಲಾನ್ ಮಾಡ್ಕೊಂಡಿರಲಿಲ್ಲ. ಮೊದಲಿಗೆ 4 ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿದ್ದ ಭಯೋತ್ಪಾದಕರು ದಾಳಿ ನಡೆಸಲು ಸಂಚನ ರೂಪಿಸಿರ್ತಾರೆ. ಅಡಿ ಅಡಿಗೂ ಸಂಚು ಮಾಡಿದ್ದ ಉಗ್ರರು ದಾಳಿ ನಡೆಸಿದ್ದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಏಪ್ರಿಲ್ 22ರ ದಾಳಿಗೂ ಮೊದಲೇ ಉಗ್ರರು ದಾಳಿಯ ಸ್ಥಳವನ್ನು ತಲುಪಿರ್ತಾರೆ. ಏಪ್ರಿಲ್ 15ರಂದೇ ಪಹಲ್ಗಾಮ್ನ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಗುಂಡಿನ ದಾಳಿ ಮಾಡಲು ರಕ್ಕಸರು ಸಜ್ಜಾಗಿರ್ತಾರೆ. ಆದರೆ ಏಪ್ರಿಲ್ 15ರಂದೇ ದಾಳಿಗೆ ಸಂಚು ರೂಪಿಸಿದ್ದ ಉಗ್ರರ ಪ್ಲಾನ್ ಠುಸ್ ಆಗಿರುತ್ತೆ. ಇದಕ್ಕೆ ಕಾರಣ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಹೆಚ್ಚಿನ ಭದ್ರತೆ ಇದ್ದಿದ್ದು. ಏಪ್ರಿಲ್ 15ರಂದೇ ದಾಳಿಗೆ ಸಂಚು, ರಕ್ತದೋಕುಳಿ ಹರಿಸಲು ಉಗ್ರರಿಂದ ಪ್ರೀ ಪ್ಲಾನ್. ಏಪ್ರಿಲ್ 15ರಂದೇ ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿಗೆ ಸಂಚು, ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ದಾಳಿಗೆ ಹೊಂಚಾಕಿದ್ದ ರಕ್ಕಸರು. ಭದ್ರತಾ ಸಿಬ್ಬಂದಿಯ ಸಂಖ್ಯೆ ಹೆಚ್ಚಿದ್ದರಿಂದ ಪ್ಲಾನ್ ಬದಲಾವಣೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿನಲ್ಲಿ ಕಡಿಮೆ ಇದ್ದ ಭದ್ರತಾ ಸಿಬ್ಬಂದಿ, ಬೈಸರನ್ ವ್ಯಾಲಿಯಲ್ಲಿ ದಾಳಿಗೂ ಮುನ್ನ ಉಗ್ರರಿಂದ ಪರಿಶೀಲನೆ. ಸ್ಥಳೀಯರಿಂದಲೂ ಮಾಹಿತಿ ಕಲೆ ಹಾಕಿದ್ದ ಭಯೋತ್ಪಾದಕರು ಕೊನೆಗೆ ಎಲ್ಲಾ ಲೆಕ್ಕಾಚಾರ ಹಾಕಿ ಬೈಸರನ್ ವ್ಯಾಲಿಯಲ್ಲಿ ದಾಳಿ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ಮೊರೆತ. ಹೀಗೆ ಪೂರ್ವ ನಿಯೋಜಿತ ಸಂಚಿನಂತೆ ಉಗ್ರರ ಗುಂಡೇಟಿಗೆ 26 ಹಿಂದೂಗಳು ಬಲಿಯಾಗಿದ್ರು. ಇನ್ನು ಉಗ್ರರ ಚಾಲಾಕಿ ಪ್ಲಾನ್ ಇಷ್ಟಕ್ಕೆ ನಿಲ್ಲಲ್ಲ. ಉಗ್ರರ ವಿಧ್ವಂಸಕ ಕೃತ್ಯವನ್ನೆಸಗೋದಕ್ಕೆ 4 ಸ್ಥಳಗಳನ್ನು ಗುರುತಿಸಿಕೊಂಡಿರ್ತಾರೆ. ಈ ಬಗ್ಗೆ ಎನ್ಐಎ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದೆ. ಉಗ್ರರ ಆಯ್ಕೆ 4. ಟಾರ್ಗೆಟ್ 1. ಆಯ್ಕೆ ನಂಬರ್ 1 ಪಹಲ್ಗಾಮ್ನ ಬೈಸರನ್ ವ್ಯಾಲಿ. ಆಯ್ಕೆ ನಂಬರ್ 2 ಅರು ವ್ಯಾಲಿ. ಆಯ್ಕೆ ನಂಬರ್ 3 ಅಮ್ಯೂಸ್ಮೆಂಟ್ ಪಾರ್ಕ್. ಆಯ್ಕೆ ನಂಬರ್ 4 ಬೇತಾಬ್ ವ್ಯಾಲಿ. ಹೀಗೆ 4 ಆಯ್ಕೆಗಳನ್ನು ಮಾಡಿಕೊಂಡಿದ್ದ ಉಗ್ರರು ದಾಳಿಗೂ ಮುನ್ನ ತುಂಬಾನೇ ಫೀಲ್ಡ್ ವರ್ಕ್ ಮಾಡಿದ್ದಾರೆ. ದಾಳಿಗೂ ಮುನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ 4 ಸ್ಥಳಗಳಲ್ಲಿನ 3 ಸ್ಥಳಗಳಲ್ಲಿ ಯೋಧರ ಭದ್ರತೆ ಹೆಚ್ಚಿತ್ತು. ಕಡಿಮೆ ಭದ್ರತೆ ಇದ್ದ ಬೈಸರನ್ ವ್ಯಾಲ್ಯೂನಲ್ಲಿ ರಕ್ತದೋಕುಳಿ ಹರಿಸಲು ಉಗ್ರರು ಪ್ಲಾನ್ ಮಾಡಿಕೊಂಡು ಕಾರ್ಯರೂಪಕ್ಕೆ ತಂದಿದ್ದಾರೆ. ಇನ್ನು ಭಯೋತ್ಪಾದಕರಿಗೆ ಸಹಾಯ ಮಾಡಿರುವ 20 ಮಂದಿ ಸ್ಥಳೀಯರಲ್ಲಿ ಕೆಲವರನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಈವರೆಗೂ 2500 ಮಂದಿ ವಿಚಾರಣೆ ನಡೆಸಿದ್ದು 186 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ದಾಳಿಗೂ ಮುನ್ನ 2 ಸ್ಯಾಟಲೈಟ್ ಫೋನ್ ಬಳಕೆ ಮಾಡಲಾಗಿದ್ದು ಅದರಲ್ಲಿ 2 ಫೋನ್ಗಳ ಸಿಗ್ನಲ್ ಟ್ರೇಸ್ ಮಾಡುವಲ್ಲಿ ಎನ್ಐಎ ಸಕ್ಸಸ್ ಆಗಿದೆ. ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡೋಕ್ಕಿಂತ ಮುಂಚೆ ಉಗ್ರರು ಬೈಸರನ್ ವ್ಯಾಲಿಯನ್ನ ಹೊರತುಪಡಿಸಿ ಇನ್ನೂ 3 ಸ್ಥಳಗಳನ್ನ ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಎಲ್ಲಿ ದಾಳಿ ನಡೆಸಿದ್ರೆ ಸೂಕ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿದ್ದಂತ ಉಗ್ರರು ಬೇರೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಭದ್ರತೆ ಹೆಚ್ಚಿದ್ದಂತ ಹಿನ್ನೆಲೆಯಲ್ಲಿ ಬೈಸರನ್ ವ್ಯಾಲಿಗೆ ಅಂತಿಮವಾಗಿ ದಾಳಿಯನ್ನ ನಡೆಸಲಿಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿರುವಂತಹ ಎನ್ಐಎ ಈ ಒಂದು ತನಿಖಾ ಹಂತದಲ್ಲಿ ಸಾಕಷ್ಟು ಮಂದಿಯನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿ ಅದರಲ್ಲಿ ಹಲವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದೆ. ಈಗಾಗಲೇ ಅಲ್ಲಿ ಭಯೋತ್ಪಾದಕರು ಓಡಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಟಲೈಟ್ ಸಿಗ್ನಲ್ಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಎನ್ಐಎ ಯಶಸ್ವಿಯಾಗಿದೆ. ಕಾಶ್ಮೀರದ ಬೆಳವಣಿಗೆ, ಪಾಪಿಗಳ ಕಣ್ಣು ಕುಕ್ಕಿತ. ಕಾಶ್ಮೀರವೇ ಟಾರ್ಗೆಟ್ ಆಗಿದ್ದೇಕೆ?
ತುತ್ತು ಅನ್ನಕ್ಕೂ ಪರದಾಡ್ತಾ ಇರುವ ಪಾಪಿ ಪಾಕಿಸ್ತಾನಕ್ಕೆ ಕಾಶ್ಮೀರದ ಅಭಿವೃದ್ಧಿ ನೋಡಿ ಹೊಟ್ಟೆ ಉರಿ. ಆರ್ಟಿಕಲ್ 370 ರದ್ದಾದ ಬಳಿಕ ಪ್ರವಾಸೋದ್ಯಮ, ಕೈಗಾರಿಕೆ ಹೀಗೆ ನಾನಾ ಕ್ಷೇತ್ರದಲ್ಲಿ ಕಾಶ್ಮೀರ ಅಭಿವೃದ್ಧಿಯಾಗಿದೆ. ಒಂದು ವರ್ಷದಲ್ಲಿ ಕಾಶ್ಮೀರಕ್ಕೆ 35 ಲಕ್ಷ ಪ್ರವಾಸಿಗರು, 44,000 ವಿದೇಶಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ಜಮ್ಮು ಕಾಶ್ಮೀರ ಬೆಳೆದ್ರೆ ಪಾಕಿಸ್ತಾನಕ್ಕೆ ಕುತ್ತು ಅಂದ್ಕೊಂಡು ಪಾಪಿ ಕೃತ್ಯಕ್ಕೆ ಮುಂದಾಯಿತು ಅಂತ ಹೇಳಲಾಗ್ತಿದೆ. ಕಾಶ್ಮೀರ ಬೇಕೆ ಟಾರ್ಗೆಟ್. ಆರ್ಟಿಕಲ್ 370 ರದ್ದಾದ ನಂತರ ಕಾಶ್ಮೀರದಲ್ಲಿ ಆರ್ಥಿಕ ಸುಧಾರಣೆ. ಹಲವು ಕಂಪನಿಗಳ ಆಪರೇಷನ್ ಸಂಖ್ಯೆ 3 ಪಟ್ಟು ಹೆಚ್ಚು. ಮಾರ್ಚ್ ವೇಳೆಗೆ ಕಾಶ್ಮೀರದಲ್ಲಿ 8,168 ಕಂಪನಿ ಆಪರೇಷನ್. 2020ರಲ್ಲಿ 3,293 ಕಂಪನಿಗಳು ಕಾರ್ಯನಿರ್ವಹಣೆ. ಅಲ್ಪಾವಧಿ ಹೂಡಿಕೆಯಿಂದ ಸ್ಥಳೀಯರಿಗೆ ಆರ್ಥಿಕ ಬಲ. 2019ರಿಂದ ಜಮ್ಮು ಕಾಶ್ಮೀರದಲ್ಲಿ ಹೂಡಿಕೆಗೆ ಕೇಂದ್ರ ಒತ್ತು. ಹಾಗಾಗಿಯೇ 2024ರಲ್ಲಿ ಕಾಶ್ಮೀರ ಟೂರಿಸಂನಲ್ಲಿ ಏರಿಕೆ. 34.98 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ. 2021ರಲ್ಲಿ 1,614 ಫಾರಿನ್ ಟೂರಿಸ್ಟ್ಗಳು ವಿಸಿಟ್. 2024ರಲ್ಲಿ 43,000ಕ್ಕಿಂತ ಹೆಚ್ಚು ವಿದೇಶಿಗರು ಭೇಟಿ. ಇದೇ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಕಣ್ಣು ಕುಕ್ಕಿ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಿದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆಯ ಗಾಳಿ ನಿಧಾನವಾಗಿ ಬೀಸತೊಡಗಿತ್ತು. ಪ್ರಮುಖವಾಗಿ ಸದಾ ಭಯದಿಂದಲೇ ಒಂದು ರೀತಿಯಲ್ಲಿ ನಲುಗ್ತಾ ಇದ್ದಂಥ ಜನರು ಒಂದು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ಬೋದಾ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ದರು. ಅದಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಅಲ್ಲಿ ಕೆಲ ಕಂಪನಿಗಳು ಕೂಡ ನೆಲೆಯೂರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವು. ಅದು ಎಷ್ಟರ ಮಟ್ಟಿಗೆ ಇತ್ತೆಂದರೆ ದೇಶದಲ್ಲಿ ಗುಡ್ಡಗಾಡಿನ ರಾಜ್ಯಗಳಲ್ಲಿ ಜಮ್ಮು ಕಾಶ್ಮೀರ 2ನೇ ಸ್ಥಾನವನ್ನು ಪಡೆದಿದೆ. ಆ ಒಂದು ಕಂಪನಿಗಳ ಆಪರೇಷನಲ್ಲಿ 3 ಪಟ್ಟು ಅದು ಜಾಸ್ತಿಯಾಗಿತ್ತು. ಜೊತೆಗೆ ಟೂರಿಸಂ ವಿಚಾರದಲ್ಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಜಾಸ್ತಿಯಾಗಿತ್ತು. 2024ರಲ್ಲೇ ಸುಮಾರು 38 ಲಕ್ಷದ ಹತ್ತಿರ ಟೂರಿಸ್ಟ್ಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಜೊತೆಗೆ ವಿದೇಶಿ ಪ್ರವಾಸಿಗರ ಸಂಖ್ಯೆ 1,500ದಿಂದ 44,000 ಚಿಲ್ಲರೆಯಷ್ಟು ಕೂಡ ಟೂರಿಸ್ಟ್ಗಳು ಅಲ್ಲಿ ಬಂದು ಹೋಗಿದ್ದಾರೆ. ಹಾಗೆ ಇದೆಲ್ಲವನ್ನು ಕೂಡ ನೋಡಿದಂಥ ಪಾಕಿಸ್ತಾನಕ್ಕೆ ಜಮ್ಮು ಕಾಶ್ಮೀರದ ಬೆಳವಣಿಗೆ ಕಣ್ಣು ಕುಕ್ಕಿತ. ಆ ಕಾರಣದಿಂದಾಗಿಯೇ ಈ ಒಂದು ಪಹಲ್ಗಾಮ್ ಒಂದು ಉಗ್ರರ ದಾಳಿ ನಡೆಯಿತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಾಲ್ವರಷ್ಟೇ ಅಲ್ಲ, ನರಮೇಧದಲ್ಲಿದ್ದಾರೆ ಹಲವರು. ಉಗ್ರರು ಕಾಶ್ಮೀರದಲ್ಲೇ ಇದ್ದಾರಾ? ಇನ್ನು ಪಹಲ್ಗಾಮ್ ದಾಳಿ ಬೆನ್ನು ಬಿದ್ದಿರುವ NIA ಟೀಮ್ ಉಗ್ರರ ಕ್ರೌರ್ಯವನ್ನ ಒಂದೊಂದಾಗಿಯೇ ಹೊರತರ್ತಿದೆ. ಪಹಲ್ಗಾಮ್ ದಾಳಿಯಲ್ಲಿ ಕೇವಲ 4 ಉಗ್ರರು ಭಾಗಿಯಾಗಿದ್ದಾರೆ ಅಂತ ಅಂದಾಜಿಸಲಾಗಿತ್ತು. ಆದರೆ ಈ ನರಮೇಧದಲ್ಲಿ 4ರಷ್ಟೇ ಅಲ್ಲ, ಇನ್ನಷ್ಟು ಉಗ್ರರು ಭಾಗಿಯಾಗಿದ್ದಾರೆ ಅಂತ ಶಂಕಿಸಲಾಗಿದೆ. ಉಗ್ರರ ಯೋಜಿತ ದಾಳಿ ಎಲ್ಲೂ ಕೂಡ ವಿಫಲವಾಗದಂತೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಅನ್ನೋದು ಗೊತ್ತಾಗಿದೆ. ಬೈಸರನ್ ವ್ಯಾಲಿನಲ್ಲಿ ಭದ್ರತಾ ಸಿಬ್ಬಂದಿ ದಾಳಿ ನಡೆಸಿದರೆ ಪ್ರತಿ ದಾಳಿ ನಡೆಸಲು ದೂರದಿಂದ ಅಟ್ಯಾಕ್ ಮಾಡುವುದಕ್ಕೆ ಇನ್ನಷ್ಟು ಉಗ್ರರ ಟೀಮ್ ಸ್ಥಳದಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಈ ಬಗ್ಗೆಯೂ ಕೂಡ NIA ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಇನ್ನು ಉಗ್ರರ ಜಾಡನ್ನು ಹಿಡಿದು ಹೊರಟ ತನಿಖಾಧಿಕಾರಿಗಳಿಗೆ ಇನ್ನು ಉಗ್ರರು ಕಾಶ್ಮೀರದಲ್ಲಿಯೇ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಊಟ ಸೇರಿದಂತೆ ತಮಗೆ ಸಂವಹನಕ್ಕೆ ಬೇಕಾದಂತಹ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಂಡು ದಾಳಿ ಪ್ಲಾನ್ ರೂಪಿಸಿದ್ದ ಉಗ್ರರು ದಾಳಿಗೂ ಮುನ್ನ ಸ್ಥಳ ಪರಿಶೀಲನೆ, ತಮ್ಮ ಪ್ಲಾನ್ ವಿಫಲವಾಗದಂತೆ ಸಂಚನ್ನು ರೂಪಿಸಿದ್ರು. ಉಗ್ರರ ಜಾಡು ಹಿಡಿದು ಹೊರಟಿರುವಂತಹ ತನಿಖಾಧಿಕಾರಿಗಳಿಗೆ ಉಗ್ರರು ಸೌತ್ ಕಾಶ್ಮೀರದಲ್ಲಿ ಅಡಗಿಕೊಂಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯೂ ಕೂಡ ದೊರೆತಿದೆ. ಆಹಾರದ ಜೊತೆಗೆ ಸಂವಹನಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ತಮ್ಮೊಂದಿಗೆ ಇಟ್ಕೊಂಡೇ ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. ಇನ್ನು ಎಲ್ಲವನ್ನ ವ್ಯವಸ್ಥಿತವಾಗಿ ದಾಳಿಗೂ ಮುಂಚೆ ಸ್ಥಳವನ್ನ ಪರಿಶೀಲನೆ ಮಾಡಿ ತಮ್ಮ ಸಂಚು ಎಲ್ಲಿಯೂ ಕೂಡ ವಿಫಲವಾಗದಂತೆ ಉಗ್ರರು ನೋಡಿಕೊಂಡಿದ್ದಾರೆ. ಉಗ್ರ ದಾಳಿಯ ಸ್ಥಳದಲ್ಲಿ NIA ಮುಖ್ಯಸ್ಥ, ದಾಳಿಯ ಸಾಕ್ಷ್ಯಾಧಾರ ಸಂಗ್ರಹ. ಇನ್ನು ಉಗ್ರ ದಾಳಿಯ ತನಿಖೆಯನ್ನ NIA ಚುರುಕುಗೊಳಿಸಿದ್ದು, ಇದರ ಭಾಗವಾಗಿ ಇವತ್ತು ಪಹಲ್ಗಾಮ್ನ ಬೈಸರನ್ ವ್ಯಾಲಿಗೆ NIA ಟೀಮ್ನ ಮುಖ್ಯಸ್ಥ ಸದಾನಂದ ದಾತೆ ಭೇಟಿ ಕೊಟ್ಟಿದ್ರು. ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ ತನಿಖಾ ತಂಡ ದಾಳಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದೆ. ಅಲ್ಲದೆ ಉಗ್ರರಿಗೆ ಸ್ಥಳೀಯರು ಸಹಾಯ ಮಾಡಿದ್ದಾರೆ ಎಂಬ ವಿಚಾರವಾಗಿಯೂ ಕೂಡ ಸ್ಥಳೀಯ ನಿವಾಸಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಯಿತು. ಪಾಕ್ ವಿರುದ್ಧ ಸಮರಕ್ಕೆ ಸಜ್ಜು, ಗಡಿಗೆ ಸಮರ ಟ್ಯಾಂಕರ್ಗಳ ಎಂಟ್ರಿ. ಬಾಂಗ್ಲಾ ಗಡಿಯಲ್ಲಿ ಹೈ ಅಲರ್ಟ್. ಇನ್ನು ಭಾರತ ಪಾಕ್ ಮಧ್ಯೆ ಯುದ್ಧಾತಂಕ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ದೇಶದ ಗಡಿಯಲ್ಲಿ ಭಾರೀ ಬೆಳವಣಿಗೆಗಳಾಗ್ತಿದೆ. ಭಾರತದ ಗಡಿಗೆ ಶಸ್ತ್ರಾಸ್ತ್ರಗಳನ್ನು ರವಾನಿಸಲಾಗಿದೆ. ಪಂಜಾಬ್ ಗಡಿಗೆ ಯುದ್ಧ ಟ್ಯಾಂಕರ್, ಫಿರಂಗಿಗಳನ್ನು ಭಾರತ ಸೇನೆ ರವಾನಿಸಿದೆ. ಪಾಕ್ ಸೇನೆಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವುದಕ್ಕೆ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಪಾಕ್ ಯುದ್ಧ ವಿಮಾನಗಳಿಗೆ ನಾವಿಗೇಷನ್ ಸಿಗದಂತೆ ಜಾಮರ್ ಅಳವಡಿಸಲಾಗಿದೆ. ಈತ ಪಾಪಿ ಪಾಕಿಸ್ತಾನದಿಂದಲೂ ಗಡಿಯಲ್ಲಿ ಯುದ್ಧ ಟ್ಯಾಂಕರ್ಗಳ ನಿಯೋಜನೆ ಮಾಡಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಬೆನ್ನಲ್ಲೇ ಬಾಂಗ್ಲಾ ಮತ್ತು ಮಯನ್ಮಾರ್ ದೇಶಗಳ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ.
ಗುಪ್ತಚರ ಇಲಾಖೆಯ ಮಾಹಿತಿಯನ್ನಾಧರಿಸಿ ಭದ್ರತೆ ಹೆಚ್ಚಿಸಲಾಗಿದೆ. LOC ಬದಲು ಬಾಂಗ್ಲಾ ಅಥವಾ ಮಯನ್ಮಾರ್ ಮೂಲಕ ಉಗ್ರರು ಎಂಟ್ರಿ ಕೊಡುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಶತ್ರು ನಡೆಯ ಮೇಲೆ ತೀವ್ರ ನಿಗಾ ವಹಿಸಿರುವ ಭಾರತ ತೀವ್ರಗಾಮಿ ಗುಂಪುಗಳ ಮೂಲಕ ಗಡಿಯಲ್ಲಿ ದಾಳಿ ನಡೆಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಯಾವುದೇ ಕ್ಷಣಗಳಲ್ಲಿ ಮಹತ್ವದ ಬೆಳವಣಿಗೆಗಳಾಗುವ ಸಾಧ್ಯತೆ ಇದ್ದು, ಈ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವನ್ನು ವಹಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.